ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ, ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಹೊಡಿತಾ ಇದೆ.
ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ. ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಮುಚ್ಚಿದೆ. ಸೌದೆ ಒಲೆ ಮೊರೆ ಹೋಗಿದ ಪರಿಣಾಮದಿಂದಾಗಿ ಎಲ್ಲಾ ವಲಯಗಳಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಹೋಟೆಲ್ ಉದ್ಯಮ ನೆಲಕಚ್ಚಿ ಹೋಗಿರೋದು. ಆ ಹಿನ್ನೆಲೆಯಲ್ಲಿ ತರಕಾರಿಗಳಿಗೂ ಕೂಡ ಬೇಡಿಕೆ ಇಲ್ಲ, ಮೊಟ್ಟೆಗೂ ಕೂಡ ಬೇಡಿಕೆ ಇಲ್ಲ. ಈಗ ಚಿಕನ್ ಕೂಡ ಕೇಳೋರಿಲ್ಲ ಅನ್ನುವಂತ ಆಗಿದೆ. 10 ರೂಪಾಯಿ ಕಡಿಮೆ ಮಾಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಯಾವುದೇ ಹೋಟೆಲ್ನವರು ಖರೀದಿ ಮಾಡ್ತಾ ಇಲ್ಲ. ಹೋಟೆಲ್ನವರು ಬಿಡಿ, ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇಲ್ವಂತೆ. ಕೋಲಾರದಲ್ಲಿ ಚಿಕನ್ ಅಂಗಡಿಗೂ ಕೂಡ ಈಗ ಬಿಸಿ ತಟ್ಟಿದೆ. ವ್ಯಾಪಾರನೇ ಇಲ್ಲದೆ ಚಿಕನ್ ಅಂಗಡಿಗಳು ಖಾಲಿ ಖಾಲಿ ಹೊಡಿತಾ ಇದೆ.